ಏನೋ ಅನ್ನೋದು ಅವನ ಭಯ ಇತ್ತು. ಆದರೆ ಅದು ಒಂದು ನೆಪ ಆಗಿತ್ತು ಯಾರಿಗೆ? ರಾಮಕೃಷ್ಣರಿಗೆ. ಅವರಿಗೆ ಬೇಕಾಗಿದ್ದು ಯೋಗೇಂದ್ರ ಮಾತ್ರ ಬೇಕಾಗಿದ್ದ. ನಿಮ್ಮಿಬ್ಬರನ್ನು ಭಗವಂತನ ಅನುಗ್ರಹಕ್ಕೆ ಅನುಗ್ರಹಿಸುತ್ತೇನೆ, ಗಂಡ ಮತ್ತು ಹೆಂಡತಿಯನ್ನು ಭಗವಂತನ ಅನುಗ್ರಹಕ್ಕೆ ಅನುಗ್ರಹಿಸುತ್ತೇನೆ ಅಂತ ಹೇಳಿದರು. ಪ್ರಾಪಂಚಿಕ ಜೀವನವನ್ನು ಪರಿತ್ಯಾಗ ಮಾಡಿ ದೇವರನ್ನು ಕಾಣಬೇಕೆಂದಿದ್ದರೆ ಅದನ್ನು ನಾನು ನಿನಗೆ ಸಾಧ್ಯ ಮಾಡಿಕೊಡುತ್ತೇನೆ ಎಂದರು. ನಾನು ತಾಯಿಯ ಆಸೆಗಾಗಿ ಮದುವೆಯಾದೆ. ಜಗತ್ತಿನ ಜನರ ಸ್ವಭಾವ ಹೀಗೆ. ಜನರು ಸ್ವಾರ್ಥದಿಂದ ಕೂಡಿರುತ್ತಾರೆ. ಭಗವತ್ ವಸ್ತು ಒಂದೇ ನಿಸ್ವಾರ್ಥ ದಿಂದ ಕೂಡಿದ ನನ್ನನ್ನು ಮದುವೆಗೆ ತಳ್ಳಿದರು. ಯೋಗಿನ್ ತುಂಬ ಬುದ್ಧಿವಂತ. ಬಹಳವಾಗಿ ಶ್ರೀರಾಮಕೃಷ್ಣನನ್ನು ಪರೀಕ್ಷೆ ಮಾಡಿದ್ದ. ಅವನೇನು ಸುಮ್ಮನೆ ಬಿಡಲಿಲ್ಲ. ರಾಮಕೃಷ್ಣನ ಬಹಳವಾಗಿ ಪರೀಕ್ಷೆ ಮಾಡ್ತಾನೆ. ವಿಚಿತ್ರವಾಗಿದ್ದಾವೆ ಇದರ ವಿಷಯಗಳು, ಬರೆಯಲಿಕ್ಕಾಗಲಿಲ್ಲ. ವಿವೇಕಾನಂದರಂತೆ ಅವನಲ್ಲಿ ಹೆಚ್ಚು ಮೃದುತ್ವ ಇತ್ತು. ಕೆಲವು ಸಲ ಕಠಿಣದ ಸ್ವಭಾವವೂ ಇತ್ತು ಎಂದು ತಿಳಿದುಕೊಂಡ. ಸಜ್ಜನನಾದವನ ಮನೆಗೆ ಹೋದರೆ ಅಲ್ಲಿ ಸಮೃದ್ಧಿಯ ವಿಷಯಗಳು ಸಿಗುತ್ತವೆ. ಆದರೆ ದುರ್ಜನನ ಮನೆಗೆ ಹೋದರೆ ಅಲ್ಲಿ ಅಸಮೃದ್ಧಿಯ ವಿಷಯಗಳೇ ಸಿಗುತ್ತವೆ ಎಂದು ತಿಳಿದ. ಒಂದು ಸಲ ದೋಣಿಯಲ್ಲಿ ಹೋಗುವಾಗ ಎಲ್ಲಿಗೋ ಹೋಗುತ್ತೀಯಾ ಎಂದು ಪ್ರಯಾಣಿಕರು ಯೋಗನಾಥನಿಗೆ ಕೇಳಿದರು. ಅವನು ಪರಮಹಂಸರ ಹತ್ತಿರ ಹೋಗುತ್ತೇನೆ ಎಂದಾಗ ಅವನಲ್ಲಿ ಅವನೊಬ್ಬ ಹುಚ್ಚ ಯುವಕರನ್ನು ಕೆಡಿಸುತ್ತಾನೆ. ಮಕ್ಕಳಿಲ್ಲದ ಅವನಿಗೆ ಜಗತ್ತಿನ ಏನು ಬೇಕಾಗಿದ್ದಾರೆ? ಆನೆ ಹೋಗುವಾಗ ನಾಯಿ ಬೊಗಳುತ್ತದೆ ಅನ್ನುವ ಹಾಗೆ ಎಂದು ಮಾತನಾಡಿದರು. ಅವನು ಸುಮ್ಮನಿದ್ದು ಶ್ರೀರಾಮಕೃಷ್ಣರ ಹತ್ತಿರ ಹೋದಾಗ ಇದನ್ನೆಲ್ಲ ಹೇಳಿದ. ಅದನ್ನು ಸರಿ ಎಂದು ಹೇಳಿದರು. ಅವ್ರು ಹೇಳೋದು ಸರಿಯೇ, ನಾನು ಹುಚ್ಚನೆ. ಅವ್ರಿಗೆ ಹಾಗೆ ರೀತಿ ಅವ್ರು ಹೇಳ್ಕೊಳ್ತಾರೆ, ಅದರಲ್ಲೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ಇವನ ಮನಸ್ಸು ಮೃದು ಮತ್ತು ಅದಕ್ಕೆ ತರಬೇಕು ಎಂದುಕೊಂಡರು. ಯಾರು ನಿಂದೆಯನ್ನು ಮಾಡುತ್ತಾರೋ ಅವರಿಗೆ ಶಿಕ್ಷಿಸಬೇಕು ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು ಅವರ ಮಾತುಗಳನ್ನು ಕೇಳಿಸಿಕೊಳ್ಳದೆ ಬಂದು ಬಿಡಬೇಕು ಅಂದರು. ಯಾರ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳದೆ ಬಂದು ಬಿಡಬೇಕು ಅಷ್ಟೇ, ನಿಂದೆಗೆ ಗುರಿಯಾಗಬಾರ್ದು ಅಂತಾರೆ. ಮತ್ತೊಂದು ಸಲ ಇದೇ ರೀತಿ ದೋಣಿಯಲ್ಲಿ ಪ್ರಯಾಣಿಸುವ ಜನರ ಇದೇ ರೀತಿ ಮಾತನಾಡುತ್ತಿದ್ದರು. ಅವನಿಗೆ ಕೋಪ ಬಂದು, ನೀವು ಅಂದುಕೊಂಡಂತಲ್ಲ ಪರಮಹಂಸರು, ಇದು ಇನ್ನೊಂದು ಮಾತಾಡಿದರೆ ದೋಣಿಯನ್ನೇ ಮುಳುಗಿಸುತ್ತೇನೆ ಎಂದ. ಸಿಟ್ಟು ಬಂದ್ಬಿಡ್ತು ನನಗೆ. ಆಗ ಅವರು ಸುಮ್ಮನಾದರು. ಇದನ್ನು ಶ್ರೀರಾಮಕೃಷ್ಣರ ಹತ್ರ ಹೇಳುತ್ತಾ, ಅದಕ್ಕೆ ಅವರು ಕೋಪ ಅನ್ನುವುದು ಹೇಳ್ತಾರೆ ಬಂದ ರಾಮಕೃಷ್ಣರತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಕೋಪ ಅನ್ನೋದು ಬಹಳ ರಜೋಗುಣ, ಅದನ್ನು ನೀನು ತಣ್ಣಗೆ ಮಾಡ್ಕೋಬೇಕು. ಈ ರೀತಿ ಮಾತನಾಡಿದರೆ ದೋಣಿಯವರ ನೀನೇನಾದರೂ ಆ ರೀತಿ ಮುಳುಗಿಸ್ಲಿಕ್ಕೆ ಹೋದರೆ ದೋಣಿಯಲ್ಲೇ ಇರುವವರೆಲ್ಲ ಸತ್ತು ಹೋಗುತ್ತಿಲ್ಲವೇ? ಅದು ರಜೋಗುಣ ತುಂಬಿದ ಗುಣ. ಆದ್ದರಿಂದ ಮೃದುತ್ವವನ್ನು ಈ ರೀತಿ ಕಠಿಣಗೊಳಿಸುವುದಲ್ಲ, ಕೋಪವನ್ನು ತಡೆದುಕೊಳ್ಳಲು ಹೇಳಿದ ಮಾತು. ಆಧ್ಯಾತ್ಮಿಕ ಜೀವನಕ್ಕೆ ತಿದ್ದಿಕೊಂಡು ಭಗವಂತನ ಕಡೆ ಮರಳುವಂತೆ ಮಾಡುವುದು. ಅಲ್ಲಿ ಕೇಳುತ್ತಾನೆ ಯೋಗಿ, ಕಾಮ ಗೆಲ್ಲಲು ಏನು ಮಾಡಬೇಕು ಎಂದು ಕೇಳಿದ. ಅದಕ್ಕೆ ಅವರು ಹೇಳುತ್ತಾರೆ, ಚೆನ್ನಾಗಿ ಹರಿಸ್ಮರಣೆ ಮಾಡು ಎಂದರು. ಚೆನ್ನಾಗಿ ನೀನು ಎಷ್ಟು ಹರಿಸ್ಮರಣೆ ಮಾಡ್ತೀಯೋ ಅದು ನಿನಗೆ ಕಣ್ಣಿಗೆ ಕಾಣೋದಿಲ್ಲ, ನಿನಗೆ ಗೊತ್ತೇ ನಿನ್ನ ಮನಸ್ಸಿಗೆ ಬರುವುದಿಲ್ಲ. ಎಷ್ಟು ಜನ ಹರಿಸ್ಮರಣೆ ಮಾಡಿ ತಮ್ಮ ಕಾಮವನ್ನು ಗೆದ್ದಿದ್ದಾರೆ. ಎಷ್ಟೋ ಹರಿದಾಸರು ಹರಿಸ್ಮರಣೆ ಮಾಡಿ ತಮ್ಮ ಕಾಮವನ್ನು ಗೆದ್ದು ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಉದಾಹರಣೆಗಳನ್ನು ಒಂದೊಂದೇ ಕೊಡ್ತಾ ಬರ್ತಾರೆ. ಶ್ರೀರಾಮಕೃಷ್ಣರೇ ಹೇಳುವಾಗ ನಾನು ಏಕೆ ಮಾಡಬಾರದು ಎಂದುಕೊಂಡು ಆವತ್ತಿನಿಂದ ಹರಿಸ್ಮರಣೆ, ಯಾವಾಗಲೂ ಹರಿಸ್ಮರಣೆ, ಕೆಲಸ ಮಾಡುವಾಗಲಾಗಲಿ ಹರಿಸ್ಮರಣೆ ಮಾಡುತ್ತಾನೆ. ಏನಾದರೂ ಕುತ್ಕೊಂಡಾಗಲಿ ಎತ್ತಾಗಲಿ ಅವನಿಗೆ ಮನಸ್ಸಿನಲ್ಲಿ ಹರಿಯ ಸ್ಮರಣೆಯೇ ನಿತ್ಯ ಜೀವನದ ಒಂದು ಆಹಾರವಾಗಿ ಬಿಡುತ್ತೆ. ಎಲ್ಲ ಆಸೆಗಳನ್ನು ಗೆದ್ದ ಯೋಗಾನಂದ ಎಂದು ಹೇಳುತ್ತಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ದರು, ಇಲ್ಲಿದ್ದಂಥವರೆಲ್ಲ ಹರಿಸ್ಮರಣೆಯಿಂದನೇ ಎಲ್ಲ ಆಸೆಗಳನ್ನು ಗೆದ್ದ ಯೋಗಾನಂದ ಎಂದು ಹೇಳುತ್ತಿದ್ದರು.